ರೇವಣ್ಣವರು ಡೈರಿಗೆ ಮಹತ್ವ ಕೊಟ್ಟರು. ವಿದ್ಯಾಭ್ಯಾಸಕ್ಕೆ ಡೈರಿ. ಇವತ್ತು ನಮ್ಮ ಒಂದು ಜಿಲ್ಲೆಯಲ್ಲಿ ಸುಮಾರು 12 ಲಕ್ಷ ಲೀಟ್ರು ಹಾಲು ನಮ್ಮ ಜಿಲ್ಲೆಯಲ್ಲಿ, ಹಾಸನ ಒಂದರಲ್ಲಿ. ಚಿಕ್ಕಮಗಳೂರಿಂದ 1.5 ಲಕ್ಷ ಲೀಟ್ರ್ ಬರುತ್ತೆ. ಕೊಡಗಿಂದ 30,000 ಲೀಟ್ರ್ ಬರ್ಬೋದು. ಇದು 1 ಲೀಟ್ರಿಗೆ ಗೌರವಧನ ಅಂತ, ಸಪೋರ್ಟ್ ಪ್ರೈಸ್ ಅಂತ 4 ರೂಪಾಯಿನ 5 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ. ಇವರು 37, ಅಂದರೆ 1 ಲೀಟ್ರಿಗೆ 42-41 ರೂಪಾಯಿ ಸಿಕ್ಕುತ್ತೆ. 12 ಲಕ್ಷ ಲೀಟ್ರಿಗೆ ಎಷ್ಟಾಯ್ತು ಲೆಕ್ಕ. ಅದರಿಂದ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ. ಒಡೆತನ ಸಂಪೂರ್ಣವಾಗಿ ಹೋಗೇ ಬಿಟ್ಟಿದೆ ಅಂತ ವಾದ ಮಾಡಲ್ಲ. ಯಾಕೆಂದರೆ ಇನ್ನೂ ನಿರುದ್ಯೋಗ, ಭೂಮಿ ಇಲ್ಲ, ಬೆಟ್ಟ ಸುತ್ತ ಎಲ್ಲ ಕಾಡು, ಫಾರೆಸ್ಟ್ನವ್ರು ಗಲಾಟೆ ಮಾಡ್ತಾರೆ. ನಮ್ಮೂರಿಗೇ ಒಂದು ಲಿಫ್ಟ್ ಇರಿಗೇಷನ್ ಮಾಡಿಸಿದ್ದೆ ನಾನು, ಹರದನಹಳ್ಳಿಗೆ. ಈ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಅದನ್ನು ತಮಿಳ್ನಾಡಿನವರು ಅಬ್ಜೆಕ್ಷನ್ ಮಾಡಿ ಅದನ್ನು ಹೊಡೆದಾಕಿದರು. ಅದಿಲ್ಲದ್ರೆ ಊರ ಪಕ್ಕ ಎಲ್ಲ ನೀರು ಓಡಾಡ್ತು. ಅಂದರೆ ನಾನು ಪ್ರತಿ ವರ್ಷ ಹಬ್ಬಕ್ಕೆ ಬರ್ತೇನೆ, ಶಿವರಾತ್ರಿ. ಈ ಸ್ವಾಭಾವಿಕವಾಗಿ ಇವತ್ತು ಬ್ರಾಹ್ಮಣರು ಬಂದು ಪೂಜೆ ಮಾಡ್ತಾರೆ. ಈಗ ಇಲ್ಲಿ 2 ಜನ 3 ಜನ ಬ್ರಾಹ್ಮಣರು ಇದ್ದಾರೆ. ಏಕೆಂದರೆ ಆಂಜನೇಯನ ದೇವಸ್ಥಾನ, ಲಕ್ಷ್ಮೀ ನರಸಿಂಹನ ದೇವಸ್ಥಾನ, ನರಸಿಂಹನ ದೇವಸ್ಥಾನ, ಹೀಗೆ ಎಲ್ಲ ವಿಘ್ನೇಶ್ವರಂದು, ಸುಬ್ರಹ್ಮಣ್ಯಂದು ಎಲ್ಲ ಪರಿವಾರ ದೇವತೆಗಳನ್ನ, ರಾಜಗೋಪುರ ವಾರತಿ ತೀರ್ಥ ಮಹಾಸ್ವಾಮಿಗಳು ಅವರೇ ಬಂದು ಮೇಲೆ ಶಿಖಾರೋಹಣ ಮಾಡಿ. ಇದು ಹರದನಹಳ್ಳಿ ಅಂತ ಹೆಸರು ಬರಲಿಕ್ಕೆ, ಹರ ಅಂದರೆ ಶಿವ ಅಂತ. ನಮ್ಮ ಪೂರ್ವಿಕರು ಯಾರು ಹಿಂದಲವರು ಅನೇಕ ಜನ ನಾನು ಕಾಣೋ ಹಿರಿಯರಿದ್ದರು. 80 ವರ್ಷ 85 ವರ್ಷ ಬದುಕ್ತ ಹಿರಿಯರಿದ್ರು. ಆಗೆಲ್ಲ ಪ್ರತಿ ವಾರ ಪಂಚಾಯತಿ ಆಗೋದು. ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರು, ಗ್ರಾಮದಲ್ಲೇ ಬಗೆಹರಿಸ್ಕೊಳ್ಳಿ. ಪೊಲೀಸ್ ಸ್ಟೇಷನ್ಗೆ ನನಗೆ ಗೊತ್ತಿದ್ದ 30 ವರ್ಷ ಹೋಗಿದ್ದೇನೆ. ಊರಿನಲ್ಲಿ ಒಂದು ಸಾಮರಸ್ಯ, ಐಕ್ಯತೆ, ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ, ಸರಿಪಡಿಸಿ ಇವತ್ತು ಎಲ್ಲ ಸೇರಿ ಮಾಡ್ತೀವಿ. ಅಂದರೆ ನಾನು ನನ್ನ ಶ್ರೀಮತಿ ಅವರಿಗೆ ಬರೋ ಶಕ್ತಿ ಇಲ್ಲ, ಅವ್ರಿಗೆ ಕಾರಲ್ಲಿ ಕೂರಿಸ್ಲಿಕ್ಕಾಗಲ್ಲ. ಅದರಿಂದ ನಾನು ಇಲ್ಲಿ ಪೂಜೆ ಮಾಡಿದ ಪ್ರಸಾದ ತಗೊಂಡು ಕೊಡ್ತೀನಿ, ಮತ್ತೆ ವಾಪಸ್. ಅಂದರೆ ನಾವು ಇವತ್ತೇನು ಇಡೀ ಇದು
ಹಿಮಾಲಯದಿಂದ ಹಿಡಿದು ಹಿಮಾಲಯದಲ್ಲೇ ಶಿವ ಇದ್ದಾನೆ ಅನ್ನೋ ಒಂದು ನಂಬಿಕೆ. ಪರ್ವತರಾಜನ ಮಗಳು ತಾಯಿ ಸತಿ ಪರ್ವತರಾಜನ ಮಗಳ ಹುಟ್ಟಿದ್ಲು ಅಗ್ನಿಕುಂಡಕ್ಕೆ ಬಿದ್ದ ಮೇಲೆ ಅಂತ. ಅದರಿಂದ ನಂಬಿಕೆ ಅದು. ಇಲ್ಲಿ ನೀವು ಸೌತ್ಗೆ ಹೋದರೆ ವಿವೇಕಾನಂದ ರಾಕ್ ಇದೆಯಲ್ಲ, ಅಲ್ಲಿ ತಾಯಿ ಗೌರಿ ಚಿಕ್ಕವಳಾಗಿದ್ದು. ನೀವು ಸಮುದ್ರ ಪಕ್ಕದಲ್ಲಿ ಮಧ್ಯದಲ್ಲಿ ರಮಣ ಮಹರ್ಷಿಗಳು ನಮ್ಮ ವಿಂಧ್ಯಗಿರಿ ಇದೆಯಲ್ಲ, ಹಿಮಾಲಯದಿಂದ ಕೆಳಗಡೆ ಇಲ್ಲಿ ಬರ್ಬೇಕಾದ್ರೆ ಮಧ್ಯದಲ್ಲಿ ಅದಕ್ಕೆ ಆ ಬೆಟ್ಟದ ಸುತ್ತಾರೆ. ಇವತ್ತು ಪರಿಕಾರ ಮಾಡ್ತಾರೆ. ಅದು ಸುಮಾರು 30-35 ಕಿಲೋಮೀಟ್ರ್ ಪರಿಕಾರ ಮಾಡ್ತಾರೆ. ನಾನು ಮಾಡಲಿಲ್ಲ, ಹೋಗಿದ್ದೀನಿ, ಪರಿಕಾರ ಮಾಡೋಕ್ಕಾಗಲಿಲ್ಲ. ನಾನು ರಮಣ ಮಹರ್ಷಿ ಆಶ್ರಮಕ್ಕೂ ಹೋಗಿದ್ದೇನೆ. ಅವರು 130 ವರ್ಷ ಬದುಕಿದ್ರು. ಅದರಿಂದ ಇದು ಶಿವಮಯ. ಈಗ 12 ಜ್ಯೋತಿರ್ಲಿಂಗ, ಇದು ಒಂದು ಕಡೆ ಆದರೆ ಅದೇ ವಿಷ್ಣುನು. ಈಗ ಇಲ್ಲಿ ನಾವು ರಂಗನಾಥ ಅಂತೀವಿ, ಅದೇ ರಂಗನಾಥ ವಿಷ್ಣು. ಇಲ್ಲಿ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಹೇಳಿದ್ರು. ರಂಗನಾಯಕಿ ತಾಯಿ ಲಕ್ಷ್ಮಿ. ಹೀಗೆ ನೀವು ಕಂಚಿಗೆ ಹೋದರೆ ವಿಷ್ಣು ಕಂಚಿ, ಶಿವ ಕಂಚಿ ಎರಡೂ ನೋಡ್ಬೋದು. ಒಂದು ಭಾಗ ಶಿವ ಕಂಚಿ ಇದೆ, ಆ ಕಡೆ ವಿಷ್ಣು ಕಂಚಿ. ಈ ದ್ವಾರಕಾಗೆ ಹೋದರೆ ವಿಷ್ಣುನು ಕೃಷ್ಣ ಪರಮಾತ್ಮನ ನೋಡ್ಬೋದು. ಹೀಗೆ ಇದು ಒಂದು ಪುಣ್ಯ ಭೂಮಿ ಅಂತೇಳಿ ಇದಕ್ಕೆ ಮೊದಲಿಂದನೂ ಪ್ರಪಂಚದಲ್ಲೇ ಇದು ಅತ್ಯಂತ ಶ್ರೇಷ್ಠವಾದ ಭೂಮಿ ಅಂತ. ಇಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರೂ ಇದ್ದಾರೆ ಅನ್ನೋ ಒಂದು ಭಾವನೆ. ಆದ್ದರಿಂದ ಇವತ್ತು ಇಡೀ ಹಿಂದೂಸ್ತಾನದಲ್ಲಿ ಕೇದಾರದಲ್ಲಿ ಅಂತ ಕೊಡ್ತೀರ ನೀವು, ಇವತ್ತು ಸೋಮನಾಥಲ್ಲಿ ತಗೊಳ್ತೀರ, ಶ್ರೀಶೈಲ, ಮಲ್ಲಿಕಾರ್ಜುನ, ಭ್ರಮರಾಂಬೆ, ರಾಮೇಶ್ವರ, ಹೀಗೆ ಕಾಶಿ ವಿಶ್ವನಾಥ, 12 ಜ್ಯೋತಿರ್ಲಿಂಗದಲ್ಲೂ ಇವತ್ತು ಪೂಜೆ ವಿಶೇಷವಾಗಿ ನಡೆಯುತ್ತೆ. ಅಂದ ಇದು ನಾವು ನಂಜನಗೂಡಲ್ಲಿ ಅದು ಒಂದು ಪುಣ್ಯಕ್ಷೇತ್ರ. ಮಲೆ ಮಹದೇಶ್ವರ ಅದು ಪುಣ್ಯಕ್ಷೇತ್ರ. ಶೃಂಗೇರಿ ಜಗದ್ಗುರುಗಳು ಶಂಕರಾಚಾರ್ಯರು ಕೇರಳದಲ್ಲಿ ಹುಟ್ಟಿದ್ರು. ಅವರು ಶೃಂಗೇರಿನಲ್ಲೇ ಶಾರದಾಂಬೆ ದೇವಸ್ಥಾನ ಸ್ಥಾಪನೆ.
4 ಪೀಠಗಳನ್ನು ಮಾಡಿದರು ಅವರು. ಇದು ಇತಿಹಾಸ ಇದೆ ಅದಕ್ಕೆ.